ಮಗ ಮಾಡಿದ ಬಿರಿಯಾನಿ ಟೇಸ್ಟ್ ಮಾಡ್ತಾ ಇದ್ದೆ. ತಿನ್ನಿ ಬೇಗ, ಅವ್ರು ಕಾಯೋದಿಲ್ಲ ಅಷ್ಟು ಜನ. ನೀವು ನಿಧಾನಕ್ಕೆ ತಿಂದ್ರೆ ಅವರು ತುಂಬಾ ಒಳ್ಳೆ ಆಯ್ತು. ಹೌದಾ? ಎಲ್ಲರಿಗೂ ನಮಸ್ಕಾರ. ಆ ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಿದ್ದೇನೆ. ಎಂತ ಅಂದರೆ, ಸ್ವಲ್ಪ ದಿವಸದ ಹಿಂದೆ ನನ್ನ ಮಗ ಸಾಗರಕ್ಕೆ ಬಂದಿದ್ದ. ಆವಾಗ ನನಗೆ ಹುಷಾರಿರಲಿಲ್ಲ, ಜ್ವರ ಬಂದಿದ್ದಿತ್ತು. ಅದು ಕಂತ್ಲೆ ಬಂದದ್ದವನು. ಹಾಗೆ ಬಂದವನು ಬಿರಿಯಾನಿ ಮಾಡಿದ್ದ. ಅದು ತುಂಬ ಒಳ್ಳೆದಾಗಿದ್ದಿತ್ತು. ಏನು ಹೆಸರು ಹಿಡ್ದಂತ ಕೇಳಿದ್ರೆ ಅದ್ಭುತ ಬಿರಿಯಾನಿ ಅಂತ ಇಡಿ ಅಂತ ಹೇಳ್ದ. ಅದಕ್ಕೆ ನೀವು ನೋಡಿ ಅದು ಯಾವ ಥರ ಮಾಡಿದ್ದು. ಗಡ್ಬಿಡಿಯಲ್ಲೇ ಮಾಡಿದ್ದು. ಟೇಸ್ಟ್ ಮಾತ್ರ ತುಂಬ ಒಳ್ಳೆದಾಗಿತ್ತು. ಅದಕ್ಕೆ ನೀವು ಕಲ್ತ್ಕೊಳ್ಳಿ ಅಂತೇಳಿ ಈಗ ಹಾಕ್ತಾ ಇದ್ದೇನೆ. ನೋಡ್ಕೊಂಡು ಬರುವ, ಆಯಿತಾ? ನನ್ನ ಮಗ ನನಗೆ ಹುಷಾರಿಲ್ಲ ಅಂತ ಬಂದಿದ್ದ. ಈಗ ಬಿರಿಯಾನಿ ಮಾಡ್ತಾ ಇದ್ದ. ಬೇಕಾ? ಇಲ್ಲಿ ಇನ್ನು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸ್ಪೈಸಸ್ ಎಲ್ಲ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಪರಿಮಳ ಎಲೆ ಹಾಕ್ಕೊಂಡಿದ್ದಾನೆ. 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾನೆ. ನೀರುಳ್ಳಿ ಹುರ್ಕೊಂಡಿದ್ದ. ಬಿರಿಯಾನಿಗೆ ಏನೆಲ್ಲ ಬೇಕು ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದ. ಮೆಣಸಿನ ಪುಡಿ, ಉಪ್ಪು, ಗರಂ ಮಸಾಲೆಗಳು, ಬಿರಿಯಾನಿ ಮಸಾಲೆ ಪೌಡ್ರು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದ. ಇದು ಚಿಕನಿಗೆಲ್ಲ ಹಚ್ಚಿ ಇಟ್ಕೊಂಡಿದ್ದೆ. ಎಂತೆಲ್ಲ ಅಂತ ಆಮೇಲೆ ಹೇಳ್ತಾನೆ ಅವನು. ಅದಕ್ಕೆ ಒಂದು 3 ನೀರುಳ್ಳಿಯನ್ನು ಹಾಕ್ಕೊಂಡಿದ್ದಾನೆ, ಸಣ್ಣಕ್ಕೆ ಕಟ್ ಮಾಡಿದ್ದನ್ನು. ಹಸಿಮೆಣಸು ಒಂದು 3 ಹಾಕಿದ್ದಾನೆ. ಅದನ್ನು ಕೆಂಪಗೆ ಹುರಿತಾ ಇದ್ದಾನೆ. ಇಲ್ಲಿ ಟೊಮೆಟೊನ ಕಡ್ದಿಟ್ಕೊಂಡಿದ್ದಾನೆ. ಒಂದು ಸಣ್ಣ 7-8 ಟೊಮೆಟೊ ಹಾಕಿದ್ದಾನೆ. ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸೊಪ್ಪು ಸ್ವಲ್ಪ, ಮತ್ತು ಒಂದು 3-4 ಹಸಿಮೆಣಸು ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ದಾನೆ. ನಮ್ಮ ಮನೆಯವರು ಎಲ್ಲ ಪಾತ್ರೆ ಎಲ್ಲ ತೊಳೆದು ಕೊಡ್ತಾಯಿದ್ರು. ನನಗೆ ಅದೇ ಜ್ವರ ಬಂದು ಬಿಟ್ಟದಷ್ಟೇ, ತುಂಬ ಸುಸ್ತಾಗಿದ್ದಿತ್ತು. ಹಾಗಾಗಿ ಏನೂ ಮಾಡಲಿಕ್ಕಾಗ್ತಿರ್ಲಿಲ್ಲ. ಈಗ ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೆ ಅಷ್ಟೇ. ಇವರು ಸಲಾಡಿಗೆಲ್ಲ ರೆಡಿ ಮಾಡ್ತಾಯಿದ್ರು. ಈಗ ಅವನು ಕೋಳಿ ಹಚ್ಚಿಟ್ಟದನ್ನೆಲ್ಲ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದಾನೆ. ಈಗ ಅದನ್ನು ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕಂತೆ. ಸ್ಪೈಸಸ್ಸು, ಉಪ್ಪು, ನಿಂಬೆಹಣ್ಣು, ತುಪ್ಪ ಹಾಕಿದ ಕುದಿಯೋ ನೀರಿಗೆ ಅವನೀಗ 3 ಲೋಟ ಬಾಸುಮತಿ ರೈಸ್ ಹಾಕ್ಕೊಂಡಿದ್ದಾನೆ. 3 ಲೋಟ ಆಗಲೇ ಬೇಕಿಟ್ಟ ಚಿಕನಿಗೆ ಗ್ರೀನ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದಾನೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ಈಗ ಅದನ್ನು ಒಂದು ಸ್ವಲ್ಪ ಬೇಯಲಿಕ್ಕೆ ಇಡ್ತಾನೆ. ಪುನಃ ಸಲಾಡ್ ರೆಡಿ ನಮ್ಮ ಮನೆಯವ್ರದ್ದು. ನಾನು ರೆಸ್ಟ್ ಇವತ್ತು. ಆಗ ಗ್ರೀನ್ ಪೇಸ್ಟ್ ಹಾಕಿ ಬೇಯಲಿಕ್ಕಿಟ್ಟ ಚಿಕನಿಗೆ ಈಗ ಟೊಮೆಟೊ ಪೇಸ್ಟ್ ಹಾಕ್ಕೊಳ್ಬೇಕು. ಸಣ್ಣ ಟೊಮೆಟೊ ಆದ್ದರಿಂದ 8 ಟೊಮೆಟೊ ತಗೊಂಡಿತ್ತಿಲ್ಲಿ. ಮೀಡಿಯಮ್ ಟೊಮೆಟೊ ಆದರೆ 4 ಟೊಮೆಟೊ ಸಾಕು. ಇಲ್ಲಿಗ ಅರ್ಧ ಚಮಚ ಅರಿಶಿನ ಪುಡಿ, 2 ಚಮಚ ಮೆಣಸಿನ ಪುಡಿ ಹಾಕ್ಕೊಂಡಿದ್ದಾನೆ. ಮತ್ತು ಮೆಣಸಿನ ಪುಡಿ ಅಷ್ಟೇ ಕೊತ್ತಂಬರಿ ಪುಡಿ ಹಾಕ್ಕೊಳ್ತಾನೆ. ಅಂದರೆ 2 ಚಮಚ ಕೊತ್ತಂಬರಿ ಪುಡಿ ಹಾಕ್ತಾಯಿದ್ದಾನೆ. ಮತ್ತು ಗರಂ ಮಸಾಲೆ 1/4 ಚಮಚ, ಜೀರಿಗೆ ಪುಡಿ 1 ಚಮಚ ಹಾಕ್ಕೊಂಡಿದ್ದಾನೆ. ಆಮೇಲೆ ಬಿರಿಯಾನಿ ಮಸಾಲೆ ಇದು ಟೇಸ್ಟಿಗೆ ಅಷ್ಟೇ ಹಾಕೋದು. ಚೂರು ನಿಮಗೆ ರುಚಿ ಒಂದು ಸ್ವಲ್ಪ ಸ್ಮೆಲ್ಲು ಗಿಲ್ಲು ಎಲ್ಲ ಬರಲಿ ಅಂತ, ಅದಕ್ಕೋಸ್ಕರ ಅಷ್ಟೇ. ಅದು ಲೆಕ್ಕ ಇಲ್ಲ, ನಿಮ್ಗೆ ಹೆಂಗೆ ರುಚಿ ಬರುತ್ತೋ ಆ ಥರ. ಈಗ ಇದೆಲ್ಲ ಸ್ಪೈಸಸ್ ಎಲ್ಲ ಆಯಿತು. ಉಪ್ಪು ಹಾಕಲಿಲ್ಲ, ಉಪ್ಪು ಹಾಕಬೇಕು.
ಉಪ್ಪು ರೈಸ್ ಪತ್ತಿಗೆ ಉಪ್ಪು ಹಾಕಿದೆಯಲ್ಲ ಅದಕ್ಕೆ ನೀರಿಗೆ ಹಾಕಿದ್ದೆ. ಮತ್ತೆ ಇದು ಚಿಕನ್ ಕಲಸಿಡುವಾಗ ಅದಕ್ಕೂ ಸ್ವಲ್ಪ ಹಾಕಿದೆ. ಚಿಕನಿಗೆ ಕಲಸಿಡುವಾಗ ಎಂತೆಲ್ಲ ಹಾಕದೆ ನೀನು? ಕಲಸಿಡ್ಬೇಕಾದ್ರೆ ಅರಿಶಿನ, ಉಪ್ಪು, ಆಮೇಲೆ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಸರು. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಹಾಕದೆ? ಅದೊಂದು ಸ್ವಲ್ಪ ಅದು ಅಂದಾಜು ಮೇಲೆ ಅಲ್ಲ, ಎಲ್ಲದು ಅಂದಾಜು ಮೇಲೆ. ಖಾರದ ಪುಡಿ 1 ಟೇಬಲ್ ಸ್ಪೂನ್ ಹಾಕಿದೆ. ಅದ್ರ ಅರ್ಧನೋ ಅದ್ರ ಕಾಲಂಶನೋ ಅರಿಶಿನ ಪುಡಿ ಹಾಕಿದ್ದೇನೆ. ಕಾಲಂಶ ಹಾಕಿದ್ದೀನಿ. ಆಮೇಲೆ ಇದು ನೀರುಳ್ಳಿ ಫ್ರೈ ಮಾಡ್ಕೊಂಡದೊಂದು ಸ್ವಲ್ಪ ಹಾಕಿ ಕಲಸಿ ಅದಕ್ಕೆ ಮಿಕ್ಸ್ ಮಾಡಿದೆ. ಎಣ್ಣೆ ಹಾಕಿತ್ತು ಅಲ್ಲ. ಉಪ್ಪು ಸ್ವಲ್ಪ ಕಡಿಮೆ ಇರಲಿ ಅಲ್ಲ? ಕಡಿಮೆನೇ ಇರಲಿ, ನಾವು ಕಡಿಮೆ ಅಲ್ಲ ತಿನ್ನೋದು. ಅಂದ್ರೆ ಆಮೇಲೆ ನೋಡ್ಬೇಕಾರೆ. ಇದಾಗಿದೆ ಆಕ್ಚುಲಿ. ಹೌದಾ? ಬಸಿಬೇಕಾ? ಬಸೋದು ಬೇಡ, ಹಂಗೆ ತೆಗ್ದು ಆಮೇಲೆ ಲಾಸ್ಟಿಗೆ ಒಂಚೂರು ಇದು ಮಾಡ್ರಿ. ಅದನ್ನ ನೋಡ್ಕೊಂತ ಇರ್ಬೇಕು ನೀವು. ಆ ಕಡೆ ಅಕ್ಕಿ ಹಾಕಿದ್ಮೇಲೆ ಒಂದು 75-80% ಬೇಯಬೇಕಷ್ಟೇ. ಆಗತ್ತೆ. ಯೂಶಲಿ ಇದಕ್ಕೆ ಒಂದು ಲೋಟ ನೀರೆಲ್ಲ ಹಾಕಂತೀವಿ. ನಾನು ಇದರಲ್ಲಿ ಹಿಂಗೆ ಹಾಕ್ಬೇಕಾದ್ರೆ ನೀರು ಬೀಳುತ್ತಲ್ಲ, ಅದಕ್ಕೋಸ್ಕರ ಹಾಕ್ತಾ ಇಲ್ಲ. ಹಾಫ್ ಆಯ್ತು. ಇಲ್ಲಿ ಹಾಫ್ ಆಗುತ್ತೆ ಅಂದರೆ ಆಮೇಲೆ ಮಾಡ್ಕೊಂಡು ತುಪ್ಪ ಅದೆಲ್ಲ ಲಾಸ್ಟ್. ನೀವು ಇದಕ್ಕೆ ಬೇಕಾದ್ರೆ ಕೊತ್ತಂಬರಿ ಸೊಪ್ಪಲ್ಲ, ಪುದೀನ ಸೊಪ್ಪು ಬೇಕಂದ್ರೆ ನಾವೆಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀವಿ. ಅದಕ್ಕೆ ಕಡ್ದು ಹಾಕಿತ್ತು. ಕಡ್ದು ಹಾಕ್ಬೇಕಾದ್ರೆ ನೀವು ಸ್ವಲ್ಪ ಹಾಕಿದ್ರೆ ಇದು ಯೂಶಲಿ ನಾನು ಚಿಕನ್ ಎಲ್ಲ ಎತ್ಕೊಂಡು ಚಿಕನ್ ಎತ್ಕೊಂಡು ಲೇಯರ್ ಮಾಡಿ ಹಾಕೋದು. ಮತ್ತೆ ಈಗ ಬೇಗ ಅನ್ನ ಬೇಗ ಬೆಂದಿರೋದ್ರಿಂದ ಹಿಂಗೆ ಮಾಡ್ತೀವಿ. ಹಿಂಗೆ ಹಾಕ್ಬೋದು, ಸ್ವಲ್ಪ ಮಾಡೋದ್ರಿಂದ ಈಗ ಹಾಕ್ಬೋದು. ಯೂಶ್ವಲಿ ಇವನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ, ಲೇಯರ್ ಆಗಿಯೇ ಮಾಡೋದಂತೆ. ಆದರೆ ಇದೊಂಥರ ಚೆನ್ನಾಗಿ ಬಂದಿತ್ತು. ಅಂದರೆ ಎಲ್ಲ ಅಕ್ಕಿಗೆಲ್ಲ ಅದು ಮಿಕ್ಸ್ ಆಗಿ ಮಸಾಲೆ ಎಲ್ಲ ಕರೆಕ್ಟ್ ಹಿಡಿದು ಚೆನ್ನಾಗಿ ಬಂದಿತ್ತು. ಈ ಥರನೂ ಮಾಡ್ಕೊಳ್ಬೋದು. ಒಳ್ಳೆಯದಾಗಿತ್ತು, ಟೇಸ್ಟ್ ಸಹ ತುಂಬ ಒಳ್ಳೆಯದಾಗಿ ಬಂದಿತ್ತು. ಅದು ಮತ್ತು ರೈಸ್ ಸಹ ಸ್ವಲ್ಪ ಬೆಂದು ಹೋಗಿತ್ತಲ್ಲ, ಅದಕ್ಕೆ ಆ ಥರ ಮಾಡಿದ ನಾನು. ಅರ್ಧ ಲೋಟ ನೀರು ಹಾಕ್ತೆ. ನಾವು ಹಾಲು ಹಾಲು ಹಾಕ್ಬೋದು. ನಾನು ನೀರು ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ನಾನು, ನಮ್ಮ ರುಚಿಗೆ ತಕ್ಕಂಗೆ. ಹೆಂಗೆ ಬೇಕು. ಈಗ ಆ್ಯಕ್ಚುಲಿ ತುಪ್ಪ ಇವಾಗ ಹಾಕ್ಬೇಕು. ಹೌದಾ? ಇಲ್ಲಿ ಹಿಂಗೆ ಹೋಲ್ ಮಾಡ್ಕೊಳ್ಳೋದು. ನೀರುಳ್ಳಿದ್ದು ಹಾಕ್ಬೋದಲ್ಲ, ಫ್ರೈ ಇದ್ದು. ನೀರುಳ್ಳಿದು ಹಾಕ್ಬೇಕು ಎಲ್ಲ. ಅದು ಈಗ ಬೇಡ, ಅದು ಲಾಸ್ಟ್ ಸರ್ವ್ ಮಾಡ್ಬೇಕು. ಈಗಲೇ ನೀರುಳ್ಳಿದು ಹಾಕ್ರೆ ಅದು ನೀರುಳ್ಳಿ ಎಲ್ಲ ಬೆಂದು ಹೋಗ್ಬಿಡುತ್ತೆ, ನಿಮ್ಗೆ ಕ್ರಿಸ್ಪಿ ಸಿಗುವುದಿಲ್ಲ. ಅದಕ್ಕೆ ಈರುಳ್ಳಿನ ಲಾಸ್ಟ್ ನೀವು ಸರ್ವ್ ಮಾಡ್ಬೇಕಾದ್ರೆ ಈ ಈರುಳ್ಳಿನ ಹಾಕೋ. ತುಪ್ಪ ಯಾವತ್ತೂ ಲಾಸ್ಟಿಗೆ ಹಾಕೋಬೇಕು. ಫಸ್ಟಿಗೆ ಹಾಕಿದ್ರೆ ಅದ್ರದ್ದು ಸ್ಮೆಲ್ ನಿಮಗೆ ಇದಾಗೋದಿಲ್ಲ, ಅದು ಸರಿ ಟೇಸ್ಟ್ ಗೊತ್ತಾಗೋದಿಲ್ಲ. ಅದ್ರ ಜೊತೆ ಬ್ಲೆಂಡ್ ಆಗಿ ಹೋಗಿಬಿಡುತ್ತೆ, ತುಪ್ಪದ್ದು ಗೊತ್ತಾಗುತ್ತೆ ನಿಮ್ಗೆ. ಜಿಡ್ಡು ಅಂದರೆ ತಿನ್ಬೇಕಾದ್ರೆ ಅದ್ರ ಇದು ಗೊತ್ತಾಗುತ್ತೆ, ಆದರೆ ಅದ್ರದ್ದು ಅರೋಮಾ ಇದೆಲ್ಲ ಹೋಗಿರುತ್ತೆ ಬೇಗ. ಮೀಡಿಯಂ ಫ್ಲೇಮಲ್ಲಿ 10 ನಿಮಿಷ, ಆಮೇಲೆ ಒಂದು ಲೋ ಫ್ಲೇಮಲ್ಲಿ 15 ನಿಮಿಷನೂ ತಗೊಬೋದು. ಅದು ಹೆಂಗೆ ಬೇಯಿತ್ತು ನಿಮ್ಮ ಪಾತ್ರೆಯಲ್ಲಿ ಯಾವ ರೀತಿ ಬೇಯಿತ್ತು ಅದ್ರ ಮೇಲೆ ಡಿಪೆಂಡ್. ಇಲ್ಲ 10 ನಿಮಿಷಕ್ಕೂ ಆಗುತ್ತೆ. ಅನ್ನ ಹೆಂಗೆ ಬೆಂದಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. ವಾವ್, ಎಷ್ಟು ಒಳ್ಳೆ ಬಂದಿತ್ತು ನೋಡಿ. ಅದು ಸ್ಮೆಲ್ಲಿಗೆ ತಿನ್ನುವಂಥ ಟೆಂಪ್ಟ್ ಆಗ್ತಾ ಉಂಟು. ನಂಗೆ ಹುಷಾರಿಲ್ದಿದ್ದವಳಿಗೂ ತಿನ್ನೋ ಅಂತ ಆಗ್ತಾ ಉಂಟು. ಇರಲಿ ತಡೆ ಬಂದಾಚಿಂದ
ಅವನೀಗ ಎಲ್ಲ ಡೆಕೋರೇಟ್ ಮಾಡ್ತಾ ಇದ್ದ. ಅದು ಕ್ರಿಸ್ಪಿ ಈರುಳ್ಳಿ ಇತ್ತಲ್ಲ, ಅದನ್ನು ಈಗ ಎಲ್ಲ ಹಾಕ್ತಾ ಇದ್ದ ಲಾಸ್ಟಿಗೆ. ಅದೊಂಥರ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ನನಗೆ ಇದು ಗೊತ್ತಿರಲಿಲ್ಲ, ನಾವು ಹಾಕಿ ಬಿಡ್ತಿತ್ತು. ಮಗ ಮಾಡಿದ ಬಿರಿಯಾನಿ ಟೇಸ್ಟ್ ಮಾಡ್ತಾ ಇದ್ದೆ. ತಿನ್ನಿ ಬೇಗ, ಅವ್ರು ಕಾಯೋದಿಲ್ಲ ಅಷ್ಟು ಜನ. ನೀವು ನಿಧಾನಕ್ಕೆ ತಿಂದ್ರೆ ಅವರು ತುಂಬಾ ಒಳ್ಳೆ ಆಯ್ತು. ಹೌದಾ? ಭಾರಿ ಲೈಕ್ ಆಯ್ತು. ನಾ ಮಾಡು ಸ್ವಲ್ಪ ಬೇರೆ ತರ, ಇದು ಒಳ್ಳೆ ಆಯ್ತಪ್ಪ, ಟೇಸ್ಟ್ ಆಯ್ತು. ಲೈಕ್ ಆಯ್ತು ಮರೆ. ಖಾರ ಉಪ್ಪು ಅಲ್ಲ ಇದು ಯೂಟ್ಯೂಬ್ ಮಾಡ್ಲಕ್ಕ ಇದು ಅಡಿಗೆದೆಲ್ಲ ಅಷ್ಟು ಲೈಕ್ ಆಗ್ತದೆ ನಿಂದು ಅಡಿಗೆ. ಹೌದಾ? ಬೇಡ.